ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ರಾಹು, ಕೇತು ಮತ್ತು ಗುರುವಿನ ಈ ಮೂರು ಗ್ರಹದ ಒಂದು ಬಲ ಈ ಮೂರು ರಾಶಿಗಳಿಗೆ ಇರತಕ್ಕಂಥದ್ದು. ರಾಹು, ಕೇತು, ಗುರು ಮತ್ತು ಶನಿನ ಜೊತೆಗೆ ಸೇರಿಸ್ಕೊಂಡ್ಬಿಡು. ಈ ಚತುರು ಗ್ರಹದ ಬಲ ಹೇಳತಕ್ಕಂಥದ್ದು ಹೇಗಪ್ಪ ನೋಡಿ. ಶನಿ ಬಂದು ಮೀನರಾಶಿಯಲ್ಲಿರ್ತಾನೆ, ಗುರು ಬಂದು ಮಿಥುನದಲ್ಲಿರ್ತಾನೆ, ಹಾಗೆ ರಾಹು ಬಂದು ಕುಂಭ, ಹಾಗೆ ಕೇತು ಬಂದು ಸಿಂಹದಲ್ಲಿರ್ತಾನೆ. ಹಾಗಾದರೆ ಈ ನಾಲ್ಕು ಗ್ರಹಗಳು ನಾಲ್ಕು ರಾಶಿಯವರಿಗೆ ಎಂತಹ ಒಂದು ಫಲವನ್ನು ನಿರೀಕ್ಷೆ ಮಾಡಬಹುದು ಹೇಳ್ತಕ್ಕಂಥದ್ದನ್ನು ನಾನು ಒಂದು ಚಿಂತನೆಯನ್ನು ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ. ಭಾಳ ವಿಶೇಷವಾಗಿ ದಾಯಾದಿಗಳಿಂದ ಬರಬೇಕಾಗಿರ್ತಕ್ಕಂಥ ಹಣ ಹೇಳತಕ್ಕಂಥದ್ದು, ಹಾಗೆ ನಿಮಗೆ ಕೊಡ್ತಕ್ಕಂಥ ಹಣ ಬರಬೇಕು. ನಿಮಗೆ ವಿಶೇಷವಾಗಿರ್ತಕ್ಕಂಥ ಹಣ ಹೇಳತಕ್ಕಂಥದ್ದು, ನಿಮ್ಮ ಗಂಗಾ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು, ಪುಣ್ಯ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ಹಾಗೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗತಕ್ಕಂಥದ್ದು. ನೀವು ಅಂದುಕೊಂಡೇ ಇರಲಿಲ್ಲ ನಿಮಗೆ ಇಷ್ಟೊಂದು ಹಣ ಸಿಗುತ್ತೆ, ಇಷ್ಟೊಂದು ಕೆಲಸ ಆಗತ್ತೆ, ಅಥವಾ ಇಷ್ಟೊಂದು ಮನೆ ಯೋಗ, ಇಷ್ಟು ಸ್ಪೀಡಾಗಿ ಹಿಂಗೆ ಮನೆ ಕಟ್ಟಿ ಕೆಲಸ ಕಾರ್ಯಗಳನ್ನು ನಾವು ಮುಗಿಸ್ತೇವೆ, ಅಥವಾ ಒಂದು ಜಮೀನನ್ನು ತಗೋತೇವೆ, ಅಥವಾ ಒಂದು ಸೈಟನ್ನು ನಾವು ತಗೊಳ್ತೇವೆ ಹೇಳ್ತಕ್ಕಂಥದ್ದು ನೀವು ಅಂದುಕೊಂಡೇ ಇರಲಿಲ್ಲ. ಹಾಗೆ ಅಂತಹ ಒಂದು ಮಾರಕಾದಿ ಯೋಗಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾಗಿರ್ತಕ್ಕಂತಹ ರಾಶಿಗಳು ಹೇಳತಕ್ಕಂಥದ್ದು ವೃಷಭ ರಾಶಿ ಹೇಳ್ತಕ್ಕಂಥದ್ದು ಹೇಳುತ್ತೆ. ವೃಷಭ ರಾಶ್ಯಾಧಿಪತಿ ಶುಕ್ರ ವಿಪರೀತವಾಗಿ ಧನಯೋಗವನ್ನು ಕೊಡ್ತಕ್ಕಂಥ ಶುಕ್ರಾಧಿಪತಿ, ವಿಶೇಷ ತನ್ನ ಆಧಿಪತ್ಯವನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥವನು, ದ್ವಿಗುಣ ಲಾಭಗಳನ್ನು ಪಡೆಯುವಂಥದ್ದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು ಶುಕ್ರನಿಗೆ. ಹಾಗೆ ಸರ್ಕಾರ ಸಂಬಂಧಪಟ್ಟಂಥ ರಾಜಕೀಯ ಕ್ಷೇತ್ರ ಮತ್ತು ಈ ಥರದ ಕ್ಷೇತ್ರಗಳಲ್ಲಿ ಅಧಿಕಾರಗಳನ್ನು ಪಡೆಯುವಂಥದ್ದು ನೋಡಿ. ಕೆಲವೊಂದಷ್ಟು ಅಧಿಕಾರ, ಒಳ್ಳೊಳ್ಳೆ ಉನ್ನತ ಹುದ್ದೆ, ಸ್ಥಾನಮಾನ, ಕೀರ್ತಿಯನ್ನು ಕೂಡ ವೃಷಭ ರಾಶಿಯವರಿಗೆ ಸಿಗುತ್ತೆ ಅಂತ ಕೂಡ ನಾನು ಹೇಳ್ತೇನೆ. ಇದರಲ್ಲಿ ಇದು ರಾಹುಕೇತುಗಳ ಬಲ ಹೇಳ್ತಕ್ಕಂಥದ್ದು. ಈ ಹಿಂದೆ ನೀವು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದೀರಿ, ಆದರೆ ಅದು ಆಗ್ತಾ ಇಲ್ಲ. ಅದು ಇವಾಗ ಆ ಸಮಯ ನಿಮಗೆ ಕೂಡಿ ಬಂದಿದೆ ಹೇಳ್ತಕ್ಕಂಥದ್ದು. ಹಾಗೆ ಇನ್ನೊಂದು ಬಂದು ತುಲಾ ರಾಶಿ ಹೇಳ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ನೀವು ಅನೇಕ ವರ್ಷಗಳಿಂದ ಬಹಳ ಕಷ್ಟಪಟ್ಟು ಸಾಲ ಬಾಧೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದೀರಿ. ನಿಮಗೆ ವ್ಯವಹಾರ ಮಾಡಿದ್ದೀರಿ, ಅನೇಕ ರೀತಿಯಲ್ಲಿ ವ್ಯವಹಾರ ಮಾಡಿ ನಷ್ಟವನ್ನು ಹೊಂದಿ ಮತ್ತೆ ಏರುಪೇರುವಾಗಿ ತುಂಬ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಿ ನೀವು. ಆದರೆ ಈಗ ಅದಕ್ಕೊಂದು ಸರಿಯಾದಂಥ ಯೋಗ ಈಗ ಕೂಡಿ ಬರ್ತಾ ಇದೆ ಹೇಳತಕ್ಕಂಥದ್ದು ತುಲಾರಾಶಿಯವರಿಗೆ. ಈ ತುಲಾರಾಶಿಯವರಿಗೆ ಹೊಸದಾಗಿ ಏನೋ ಒಂದು ರೀತಿಯ ಒಂದು ಒಪ್ಪಂದ ಆಗತ್ತೆ, ಹೊಸದಾಗಿ ಒಂದು ಗೌಪ್ಯಧನ ಆಗಮನ ಆಗತಕ್ಕಂಥದ್ದು, ಗಣ್ಯ ವ್ಯಕ್ತಿಗಳ ವ್ಯವಹಾರದ ಒಂದು ಕ್ರೋಢೀಕರಣ ಆಗಿ ಉನ್ನತ ಧನಾಗಮನ ಪ್ರಾಪ್ತಿಯಾಗತಕ್ಕಂಥದ್ದು ತುಲಾರಾಶಿಯವರಿಗೆ. ಹಾಗೆ ಇನ್ನೊಂದು ಧನುರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಗುಲಾಮನಾಗಿರ್ತಕ್ಕಂಥದ್ದು ಅವರ ಯೋಗ. ಆ ಗುರುವಿನ ಒಂದು ಸಂಪೂರ್ಣ ಒಂದು ಕೃಪೆ ಇರತಕ್ಕಂಥದ್ದು. ಅವರ ವ್ಯವಹಾರ ಕ್ಷೇತ್ರದಲ್ಲಿ ಒಬ್ಬ ಗಾಡ್ ಫಾದರ್ ಇರ್ತಾರೆ, ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಇರ್ತಾರೆ. ಅವರು ಏನೇ ಮಾಡಿದರೂ ಕೂಡ ಆ ಪ್ರಭಾವಶಾಲಿ ವ್ಯಕ್ತಿಗಳಿಂದ ಅವರು ರಕ್ಷಣೆ ಆಗತ್ತೆ ಅಂತ ಕೂಡ ಹೇಳಲ್ಪಡುತ್ತೆ. ಅವರಿಂದ ಸಾಕಷ್ಟು ಧನಾಗಮನ ಉಂಟಾಗತ್ತೆ. ಅವರ ಹಣ ಇವರ ಕೈಯಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಇರುತ್ತೆ. ಗೋಲ್ಡ್ ಇರ್ಬೋದು, ಬೆಳ್ಳಿ ವ್ಯಾಪಾರ ಇರ್ಬೋದು, ಈ ಥರದ ಒಂದಷ್ಟು ವ್ಯಾಪಾರಗಳೆಲ್ಲವೂ ಕೂಡ ವ್ಯವಹಾರಗಳು ಉಂಟಾಗತ್ತೆ ಧನುರಾಶಿಯವರಿಗೆ. ಇನ್ನೊಂದು ಮೀನರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥದ್ದು ಗುಣಾಢ್ಯನೂ ಬಲಿಷ್ಠವು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಪ್ರಭಾವಶಾಲಿಯಾದಂತಹ ನಾಯಕತ್ವಗಳನ್ನು ರೂಪಿಸಿಕೊಳ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿ ಇರ್ತಕ್ಕಂಥದ್ದು. ಬಹುಜನ ಪ್ರಿಯರು ಹೇಳತಕ್ಕಂಥದ್ದು, ಅವರಿಗೆ ಕೀರ್ತಿ, ಯಶಸ್ಸು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ ಹೇಳ್ತಕ್ಕಂಥದ್ದು.
ಹಲವಾರು ರೀತಿಯ ಒಂದು ಪ್ರಶಂಸೆಗೆ ಪುರಸ್ಕಾರಕ್ಕೆ ಪಾತ್ರ ಆಗಿರ್ತಾರೆ ಹೇಳ್ತಕ್ಕಂಥದ್ದು. ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಏನಿರುತ್ತೆ ಅಂತ ಕೇಳಿದರೆ, ಸ್ಟೇಟ್ ಲೆವೆಲಿಂದ ಸೆಂಟ್ರಲ್ ಲೆವೆಲ್ಲಿವರೆಗೂ ಕೂಡ ಅವರ ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು, ಅವರ ಮಾತು, ಅವರ ವ್ಯವಹಾರ ಇವೆಲ್ಲವೂ ಕೂಡ ಸೇರಿಕೊಳ್ಳುತ್ತೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ. ಅಂದರೆ ಶನಿ, ರಾಹು, ಕೇತು ಮತ್ತು ಗುರುವಿನ ಈ 3 ವಿಶೇಷವಾಗಿರ್ತಕ್ಕಂತಹ 4 ರಾಶಿಗಳ 4 ಗ್ರಹಗಳ ಯೋಗ ಅದ್ಭುತವಾಗಿ ಬಲಾಢ್ಯಗಳಾಗಿ ಕೊಡುತ್ತವೆ ಹೇಳ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ಅನೇಕ ನಿಮ್ಮ ವೈಯಕ್ತಿಕ ಜಾತಕಗಳನ್ನು ವಿಮರ್ಶನೆ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ, ಪ್ರಶ್ನೆ ಕೇಳಲಿಕ್ಕೆ ನಮ್ಮ ವಾಟ್ಸಾಪ್ ಮೂಲಕ ಪ್ರಶ್ನೆಯನ್ನು ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತು, ಹೆಸರು, ಭಾವಚಿತ್ರಗಳನ್ನು ಕಳಿಸಿ ನಿಖರವಾಗಿ ಉತ್ತರವನ್ನು ತಿಳಿಸಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.